ಹೆಂಗಂದ್ರ ಧರ್ಮ ಕರ್ಮ ಎಲ್ಲಾ ಇದನ್ನ ದಾಟ್ಸಾಡ್ರಿ, ಅದನ್ನ ಮತ್ತ ಮೂಲ ಬೀಜ ಮತ್ತ ಮರ್ಯಾಕದ್ರಿ. ಯಾಕ ನಮಗ ಧರ್ಮ ಮತ್ತು ಕರ್ಮ ತಗೋತಮ್ಮ. ಕರ್ಮ ಅವ್ರ ಕಡೆ ಅದ, ಧರ್ಮ ನಿಮ್ಮ ಕಡೆ ಅದ. ಧರ್ಮ ಯಾವ ರೀತಿಯಿಂದ ಶ್ರೇಷ್ಠತೆ, ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ಟೈಮ್ದಾಗ ಶ್ರೇಷ್ಠತೆ, ಧರ್ಮ ಯಾವಾಗ ಕಾಪಾಡೈತಿ, ನಿಮ್ಮ ಧರ್ಮ ಯಾವಾಗ ಅಳಗಾಲು ಹಚ್ಚೈತಿ, ಅದು ಬೇಕು. ಹೌದು ಬಸಣ್ಣ, ವನದೊಳಗ ಕೋಗಿಲಿದ್ರೆ ಚಂದ, ಮನಿ ಒಳಗ ಮಕ್ಕಳಿದ್ರೆ ಚಂದ, ಸಭೆ ಒಳಗ ಪಂಡಿತ್ ಇದ್ರೆ ಚಂದ. ಹೌದು, ಜ್ಞಾನವಂತರನ್ನ ಇರಬೇಕು, ಅಜ್ಞಾನವಂತರ ನಮ್ಮಂತ ತಗೊಂಡ್ ನೀ ಏನ್ ಮಾಡಿ. ಇದಕ್ಕ ನೋಡು ಟಾಯಲ್ದಾಗ ಕಲ್ಲು ಹಾಕಿ ಹೊಡಿದ ಜ್ಞಾನಿಗಳು ಎದಕ್ಕತ್ತಾರ, ಇದ ನೋಡು ಹುಲಿ. ಹೌದು, ಮತ್ತೆ ಹೇಳುದು ಏನ್ರಿಪ್ಪ, ಬಂಗಾರ ಐತಿಲ್ಲ ಅದ್ ನೋಡುದು ಅದನ್ನ. ಹೌದು, ಅರಗಿತ್ತಂದ್ರ ಅದ್ ಓ ಸ್ವಲ್ಪ ಸಮಾಧಾನ ಇರ್ರಿ. ಅರಗಿತ್ತಂದ್ರ ಹೋಗಿದ, ಬಂಗಾರ ಇತ್ತಂದ್ರ ಹೋದ ಒತ್ತಟ್ಟು ಸೇರ ಕುಡಿದು ಉದಾದ ನಮ್ಮದೇನ. ಅಚ್ಚ, ಯಾಕಂದ್ರ ನಿಜವಾಗ್ಲು ಇವತ್ತ ಅಪ್ಪಾಜಿ ಅವ್ರು ಹೇಳಿದ್ರು, ದಯವಿಟ್ಟು ನೀವು ಸ್ವಲ್ಪ ಸುಮ್ಕೊಂತೀರಿ. ಸ್ವಲ್ಪ ಕೊಂಡ್ರೆ ಸ್ವಲ್ಪ ವಿಷಯ ನಡೆದದೇನು, ಯಾವ್ದು ನಿಮ್ಮ ಸಲುವಾಗಿಯಪ್ಪ, ನಮ್ಮ ಸಲುವಾಗಿಲ್ಲ. ನಮ್ಗೆ ಏನಾರು ಬೇರೆ ಫೋನ್ನಾಗ ಹೇಳ್ತಾರ ಅವ್ರ, ನಮಗೇನು ತಿಳಿಬಲ್ದಂತಲ್ಲ, ಫೋನ್ನಾಗ ಹೇಳುವಂಗದಾರ ಅವ್ರ. ಯಾಕೆ ಸ್ವಲ್ಪ ನಿಮ್ಮ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊಡ್ರಿ ಸ್ವಲ್ಪ. ಎಲ್ಲಾರಿಗೂ ಒಬ್ಬರಿಗೆ ಒಂದು ಬೇಕು, ಒಬ್ಬರಿಗೆ ಬಂತಕ್ಕೆ ಎಲ್ಲಾರಿಗೂ ಒಮ್ಮೆ ಹೇಳಕ್ ಬರುದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ನಡೀತಾ ಕೂಡ್ರಿ. ಗಪ್ ಚಾಲು ಮಾಡ್ರಿ, ನೀವು ಅಣ್ಣ ಚಾಲು ಮಾಡ್ರಿ, ದಯವಿಟ್ಟು ಚಾಲು ಬಿಟ್ರು ಇರ್ಲಿ ಇರ್ಲಿ, ಅದು ಹೋಗುದಿಲ್ಲ. ಏನ್ ಬೇಕು, ಏನ್ ಬೇಕು ಬೈಲಿ. ಅಲ್ಲಿ ಕಳ್ಸ್ರಿ, ಚಾ ಕೊಡ್ರಿ, ಚಾಲು ಮಾಡಿ. ಯಪ್ಪ, ಬಂದಾರ್ಗ ಒಂಚೂರಿಗೆ ನೀರು ಕೊಡುದಲ್ಲ, ಸಭಾಕ್ಕೆಲ್ಲ ನಮ್ಮ ಮನ್ಯಾಗ ಊಟಕ್ಕೆ ಹಾಕೊಂಡು ಬಂದ್ರ ನಿಗೋ ಮಾತಲ್ಲ ಸಲ್ಮಾದಂತು. ದಯವಿಟ್ಟು ಏ ಅಣ್ಣ ನೀ ಬಾಯ್ ಇಲ್ಲಿ ಮೈಕ್ ಇಬ್ರು ಅಲ್ರಿ, ಏನ್ ಮಾತಾಡತ್ತಿದೇವ್ರು, ಏನ್ ಆಡ್ಯಾರ ಏನದ ಈಗ ನೀವ್ ಒಬ್ಬ ಶಾನೆ ಅಣ್ಣ. ಮರಾಯಣ ಅಂತ ಏನ್ ಮಾಡುದು ಈಗ, ಏನ್ ಮಾಡುದ್ರಿ? ಅದ ಅವ್ರಿಗೆ ಕೇಳ್ರಿ, ಅಲ್ಲಿ ಕೇಳ್ರಿ, ಹಿರಿಯರ್ ಅದಾರಲ್ಲಿ, ಅವ್ರೆಲ್ಲ ಎದಕ್ ಕೂಡ್ಯಾರ್ರಿ. ಇಬ್ರು ಮಾಡ್ತಾರ ಅವ್ರು. ಅವ್ರಿಗೆ ಮಾತಾಡ್ಕೊಡವ್ರಿ, ಪಾಪ ಗೌಡ್ರಿಗೆ ಮಾತಾಡ್ಕೊಡುವಾರಿ. ಈಗ ಏನ್ ನೀವು ಶಾನೆ, ನೀವು ಇಬ್ರ ಶಾನೆ ಅನ್ನ ಇನ್ಕ ತಕ ಮಣ್ಕೊಂಡವ್ರು ಈಗ ಅದಾರಿ ಅವ್ರು. ಈಗ ಎಚ್ಚರಿಕೆ ಆಗೈತೆ ಅವ್ರಿಗೆ, ಮಾಳಪ್ಪ ಬೀರಪ್ಪ ರೀ. ಹಲೋ ಹಲೋ ಹಲೋ, ನೋಡ್ರಿ ಸ್ವಲ್ಪ ನೀವೆಲ್ಲರೂ ಶಾಂತತೆ ಕಾಪಾಡ್ರಿ. ಗೌಡ್ರು ಈಗೊಂದ ನಿರ್ಣಾಯಕರ ವಿಷಯ ಇಟ್ಟಾರಂದ್ರ ಅದ್ರ ಬದಲ್ ಮಾತಾಡ್ಬೇಕಾದ್ರೆ ಹೇಳ್ಬೇಕಾದ್ರಿ. ಮತ್ತೆ ಇಬ್ರು ಅವರೇ ಅದನ್ನ ಆಡ್ಯಾರ, ಅವರು ಇದನ್ನೇ ಆಡ್ಯಾರ, ನಾವು ಇದನ್ನೇ ಆಡ್ಯಾರ ಅಂದ್ರ ನೀವು ಈ ಜನ ಹೆಂಗ್ ಹೋಗ್ತದ ಅದನ್ನ ನಿಮ್ ತುಗಿಸ್ಕೊಂಡ್ ಹೋಗ್ಬೇಕಾಗ್ತದೆ. ಮಾಳಪ್ಪಂದು ಹೇಳ್ತಾರ, ಅಮೋಕ್ಷದಿಂದ ಹೇಳ್ತಾರ. ಓ ಬಿಟ್ಟು ಬಿಡ್ರಿ ಗಾಡಿ, ಬಂದ್ ಬಿಡ್ರಿ. ಏ ಅವ್ರನ್ನ ಇಬ್ಬರು ಬಿಟ್ಬಿಡ್ರಿ ನೀವು. ಏ ಬರ್ಮಾನ ಬಂದ್ಬಿಡಕ್ಕೆ ಬಂದ್ಬಿಡ್ರಿ ನೀವು. ಏ ಬರ್ಮಾನ ಬಂದ್ಬಿಡ, ಈ ಕೈ ಬಂದ್ಬಿಡ್ರಿ ಸರ್. ಬರೀ ಕೇಳಾಕ್ ಬಂದವ್ರನ್ನ ಇಟ್ಟು ಮಾಡ್ರಿ, ಇಟ್ಟೆಲ್ಲ ಗಂಟು ಖರ್ಚು ಮಾಡಿದವ್ರು ಅವ್ರಲ್ಲಿ ಹೋಗ್ಬೇಕು. ಪುಣ್ಯವಂತ ಕೊಂಡಲ್ಲಿ ಗಪ್ ಕೊಂಡಲ್ಲಿ ಗಪ್ ಚಾಲು ಮಾಡ್ರಿ. ನಿನ್ ಕೇಳೋ ಚಾತು ಕೊಂಡ, ಇಲ್ಲಂದ್ರೆ ನೆಟ್ಟಗ ಆಯ್ದು ಕುಳ್ಳಾಯ್ತಿ ಹೋಗ್ಬಿಡು. ಇವ್ರು ರೊಕ್ಕ ಕೊಟ್ಟು ಕೇಳವ್ರಲ್ರಿ. ಅಲ್ಲ, ಚಾಲು ಮಾಡ್ರಿ, ಬಿಡ್ರಿ
ಸಮಯ ಪ್ರಜ್ಞೆ ಇರ್ಬೇಕು ಅವ್ರಿಗೆ ಎಲ್ಲರಿಗೂ ಅದು ಇಲ್ಲ ಎಲ್ಲಿ ತರೋರ ಇಲ್ಲ ಯಾಕಂದ್ರ ಆ ಕಡೆ ನೋಡಲೇಬೇಡ್ರಿ. ನಾನ್ ನೋಡಲ್ಕ ಕಿವಿ ಒಂದ್ ಆ ಕಡೆ ನೋಡ್ಲಾತಾವು ಅದಕ್ಕ ಇರ್ಲಿ. ಈಗ ಏನು ಮಾಲಿಂಗ್ರನ್ ಕತೆ ಹೇಳೋಣ, ಗೌಡ್ರು ಹೇಳಿದ ಧರ್ಮದ ಬದಲ್ ಕತೆ ಹೇಳೋಣ ಒಂದು. ಒಟ್ಟೆ ಎಲ್ಲ ಮಾಲಿಂಗ್ರಂದು ಬೀರದವ್ರು ಕತೆ ಅದು ಎಲ್ಲಿ ಮೊದಲು ಧರ್ಮದ ಬದಲ್ ಮಾತಾಡೋದು. ಧರ್ಮ ಧರ್ಮ ಅಂದ್ರೆ ಏನು? ಪ್ರಾರಬ್ಧ ಒಂದು ವಿಷಯ ಕೊಡೋದದ, ಧರ್ಮದ ಒಂದು ವಿಷಯ ಕೊಡೋದದ. ಧರ್ಮ ಪ್ರಾರಬ್ಧ ಹೇಳುವ ಕರ್ಮ ಒಂದು, ಧರ್ಮ ಪ್ರಾರಬ್ಧ ಎರಡು ಒಂದ ಬರ್ತದ. ಚೇಂಜ್ ಮಾಡಿದ್ದು ಹೇಳೋದ್ರೆ ಹೇಳ್ರಿ. ಓಕೆ ಆಯ್ತಾಯ್ತು. ಯಪ್ಪ ಗಪ್ಕೊಂಡು ಮತ್ತೆ ಎಲ್ಲ ಕೂಡಿ ಮೇ ಹಣ್ಣು ಮಾಡ್ಕೊಬೇಡ, ಗಪ್ಕೊಂಡಾಗಿ ಪುಣ್ಯಾತ್ಮರೇ. ಏನ್ರಿಪ್ಪ ನೋಡ್ಬೇಡ್ರಿ, ನೋಡ ಅವ್ರು ನೋಡಿರ್ತಕ್ಕಂತ ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಮಹಾತ್ಮರು ಹೇಳ್ತಾರ ಒಂದ್ ಕಡೆ ಏನತ್ರಿಪ್ಪ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನೂ ಶಿವನಲ್ಲ. ಹೌದು. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋಡಿದ ಬ್ರಹ್ಮನ ಶಿರವ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ, ಹೌದು. ದಯವಿಟ್ಟು ಅಣ್ಣಗೌಡ್ರೆ ವಿಷಯ ಹಂಗ ತಿಳ್ಕೊರೋ ಯಪ್ಪ. ನಿಮ್ ಸಲುವಾಗಿ ಹಚ್ಚಿದೀವು ಭಗವಂತ, ನಿಮ್ ಸಲುವಾಗಿ. ಯಾವ ಗಪ್ಪಿರ್ತಾನೆ ಇಲ್ಲ. ಹೊರಗಾಟವನ ನೀವು ಹಬ್ಬೇಡ್ರಿ ಅವನ, ಅವ್ನ ಬೇಡ ಚಾಲು ಮಾಡಿ ಹೋಗ್ಲಿ. ಹೋಗ್ಲಿ, ನಮ್ಮನ್ನ ಹಾಳು ಮಾಡ್ಬೇಡ್ರಿ, ನಮ್ಮನ್ನ ಹಾಳು ಮಾಡಿ ಚಾಲು ಮಾಡ್ರಿ. ಆಯ್ತಾಯ್ತು. ಅದಕ್ಕೆ ಹೇಳ್ತೇವ್ರಿ ನಾವು ವಿಷಯ ಬೇರೆ. ಇನ್ನೊಂದು ಕಡೆ ಹೇಳ್ತಾರ ಬಸವರಾಜ. ಏನ್ ಹೇಳ್ತಾರಿಪ್ಪ? ಮಸೀದಿ ತೋಡೋ मसीदी तोड़ो मंदिर तोड़ो, मगर किसका दिल मत तोड़ो. मुझे मालूम नहीं, कर्नाटक कन्नड़ में बोलो जी. क्या भी नहीं, कुछ भी नहीं, आज कर्नाटक है. समझ क्या? ನೀವು ಅಪ್ಪಾರ ನೀವು ಕೂಡಿ ಮೀಟಿಂಗ್ ಮಾಡ್ಕೊಂಡ್ ಬಂದಿರಿ. ಹೌದಲ್ರಿಪ್ಪ? ನಿನಗೆ ತಿಳಿಲಿಲ್ಲ. ಹೌದು. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಟುಕೊಂಡು ನಿರ್ಮಲವಾಗಿ ಇಟ್ಟುಕೊಂಡು ವಾದಿ ಬಂದ್ರ ಏನಕ್ಕದಿಪ್ಪ? ಗುರುವೇ ನನ್ನ ಗುಡಿ ಗುಂಡಾರ ಹುಡುಕೋದು ಕಾರಣ ಇಲ್ಲ. ಒಂದು ಮನಿ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಕರೆ ಹೌದು. ಮನುಷ್ಯನ ಮನಸ್ಸ ಒಂದು ತುಂಬಿದ ಸಭೆ ಒಡಿವಂತ ಕೆಲಸ ಮಾಡಬೇಡ ಅಂತ ಹೇಳ್ತಾರ. ಏನಾತ? ಮನಸ್ಸು ನಿರ್ಮಲ ಆಗಿರ್ಬೇಕಾರ ಏನು ಬೇಕಾದ್ರೆ ಹೆಂಗ ತೊಳ್ಕೋಬೇಕ, ಸಾಮ್ರ ಹಚ್ಬೇಕು, ನಿರ್ಮ ಹಚ್ಬೇಕು, ಶಾಂಪು ಹಚ್ಬೇಕು. ಮನಸ್ಸು ನಿರ್ಮಲ ಆಗಕ್ ಏನ್ ಬೇಕು? ಹಾ ಓ ಕಾಕಾರ ಸ್ವಲ್ಪ ಗಪ್ ಆಗ್ರಿ. ಓ ಬಿಡೋಣ, ಅವನೇ ಮಾಡ್ತಾರೆ ಬಿಡ. ಚಾಲು ಮಾಡಿ. ಏ ಸತ್ಯಪ್ಪ ಬೈಟೋ. ನಮ್ಮ ಮನಸ್ಸ ನಿರ್ಮಲವಾಗಿರ್ಬೇಕಾದ್ರ ದೇವರನ ಒಲುಮೆ ನಮಗಾಗಬೇಕಾಗಿತ್ತಂದ್ರ, ಹೌದಾ? ನಿನಗ ಮನೆ ಕಟ್ಟಾಕ ಬರ್ಲಿಕ್ಕ ಸುಮ್ಮಿರು, ಕರೆ ಕಟ್ಟಿದ ಮನಿ ಮೇಲೆ ಲಿಂಬಿಕಾಯಿ ಉಗಿಯುವಂತ ಕೆಲಸ ಮಾಡಬೇಡ ಅಂತ ಹೇಳ್ತಾರ. ಹೌದ್ರಿ. ಮನಸ್ಸಿಗೆ ಸಮಾಧಾನ ನಮಗಿಲ್ಲ ಅಂದ್ರೆ ಅವ ಅಂತ ಬಿಲ್ಡಿಂಗ್ ನಾವು ಜೋಪಡಾಗಿರೋನು. ಹೌದು. ಕರೆ ಕಟ್ಟಿದ ಮನಿ ಮೇಲೆ ಲಿಂಬಿಕಾಯಿ ಉಗಿಯುವಂತ ಕೆಲಸ ಮಾಡಬೇಡ. ಅವನಾಗ ನಾನು ಮಾಡಿ ತೋರಿಸ್ನತ್ ಮಾಡಿ, ಕರೆ ಮತ್ತೊಬ್ರಿಗೆ ಕೆಟ್ಟದನ್ನ ಬಯಸಬೇಡ ಅಂತ ಹೇಳ್ತಾರ. ಅದನ್ನ ಮಾಡ್ಬೇಕಂತ ದುನಿಯಾ ಮಾಡ್ಬೇಕಾರ ನಮಗ ಆಗವಲ್ದು, ಜೋಪಡಿಯಾಗ ಕೂತೀವಿ. ಕರೆ ನಾವಿನ ಹಂಗ ದುಡಿಯೋವಲ್ಲಾಗಿದೀವಿ, ಬರೀ ಲಿಂಬಿಕಾಯಿ. ದುಡಿಯುವಂತ ಗುಣ ಶಕ್ತಿ ಬರ್ಬೇಕಾರ ಎಲ್ಲಿ ಹೋಗ್ಬೇಕು, ಯಾರು ಅಂತಿಕೋಬೇಕು, ಯಾಕೆ ಹೋಗ್ಬೇಕು, ಏನು ಮಾಡ್ಬೇಕು ಅನ್ನೋದು ಹೇಳ್ರಿ. 6 ಗುಣ ಅಳದಿರ್ಬೇಕು, 3 ಗುಣ ತಿಳಿದಿರ್ಬೇಕು, ಸದ್ಗುರುವಿನ ಸಂಘ ಮಾಡಿರ್ಬೇಕು. ಸಾರ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದೂರ ದುರ್ಜನರ ಸಂಘ ಅದು ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳ್ತಾರ. ಹೌದಲ್ರಿಪ್ಪ? ನೋಡ್ರಿ, ಒಳ್ಳೆ ಗುಣ ಬರ್ಬೇಕಾದ್ರೆ ಓ ಗರ್ಯಾರ
ಏ ಚಾದವ ಏ ಹೋಗತ್ ಚಾನ ಬೇಡ ಹೋಗ್ನಿ ಚಾ ಬೇಡ ಹೇಳು ಇವತ್ತು ಚಾನ ಸುಟಿ ಮಾಡಿದ್ರು ಅವ್ರು ಗೌಡ್ರು ಬಿಟ್ಟು ಬಿಡೋದನ್ನ ಬೇಡ್ರಿ ಸಾರ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದೂರ ದುರ್ಜನರ ಸಂಘ ಅದ ಹೆಜ್ಜೆನು ಕಡಿದಂತೆ. ಖರೆ ಭಗವಂತ ಒಲಿಬೇಕಾಗಿತ್ತಂದ್ರ ಹೌದು ಕಟ್ಟಿದ ಮನಿ ಮೇಲೆ ಲಿಂಬಿಕಾಯಿ ಉಗಿಯುವಂತ ಕೆಲಸ ಮಾಡಬೇಡ. ಇದು ಒಂದೇದು. ಒಂದು ಕಾರ್ಯಕ್ರಮ ನಡೆದೈತಂದ್ರ ಹೌದಾ ನಿನ್ನ ಕೈಲೇ ಎಷ್ಟು ನೀಗ್ತದ ಅಷ್ಟು ಒಳ್ಳೇದನ್ನ ಮಾತಾಡಿ ಬಾ. ಹೌದಾ ಏನ್ ಅಂಕಲಗುಡಿ ಕ್ಷೇತ್ರದವರು ಜಾತ್ರೆ ಮಾಡಿದ್ರು ಅವ್ರು ಬಹಳ ಪರಿಮಾಣದಾರ ಅಂತೇಳಿ ಅವ್ರಿಗೆ ನಿಂದ್ಯದ ಮಾತುಗಳನ್ನ ಆಡಕ್ ಹೋಗ್ಬೇಡ. ನಿನ್ನ ಪಾಪದ ಗಂಟ ಜಾಲಂ ತೈ ಕೊಟ್ಟು ಕಳ್ತಾನ ತಯಾರದ. ನಿಂದಿಕರು ಇದ್ದರು ಹಂದಿ ಇದ್ದಂತೆ ನಮ್ಮ ಹೊಲಸೆಲ್ಲ ತಳ ನಿಂದಿಕರು ನೆನಪಿಟ್ಟುಕೋ. ಹಿಂದೆ ಬೇಯ್ದವರೆಲ್ಲ ಹಂದಿಗಳಾಗಲಿ, ಮುಂದೆ ಬೇಯ್ದವರೆಲ್ಲ ಬೆಟ್ಟವನ್ನೇ ಇರಲಿ. ಹೌದಪ್ಪ ಹೌದು. ಮಗ್ಗಲ ನಿಂತು ಮಾತಾಡಿದವರೆಲ್ಲ ಕುದುರೆ ಕಟ್ಟಿ ಬಾಳಲಿ ಅಂತ ಹೇಳಿ. ಬಾಳಲಿ ಹೌದಪ್ಪ ಹೌದು. ಯಾಕಂತ ಕೇಳ್ರಿ, ಯಾಕ್ರಿಪ್ಪ? ಒಂದ್ ಮನಿ ದೀಪ ಹತ್ತಿತ್ತಂದ್ರ ಅದಕ್ಕೆ ಇನ್ನಷ್ಟು ಎಣ್ಣೆ ಹಾಕಿ ದೀಪ ಉರಿವಂಗ ಮಾಡ್ರಿ. ಕರೆ ಹಚ್ಚಿದ ದೀಪ ಆರಿಸುವಂತ ಕೆಲಸ ಮಾಡ್ಬೇಡ್ರಿ. ನಿಮ್ಮ ಕಾಯ ವಾಚ ಮನಸ್ಸು ಸುದ್ದಿಟ್ಟು ನಡೆದ್ರ ಭಕ್ತಿಲೆ ದುಡಿದಾರ ಭಗವಂತ ಒಲಿತಾನ. ಕಡಿಮಿಲ್ಲ ನಿನ್ನ ಭಾಗ್ಯಕ್ಕ. ಹೌದಪ್ಪ ಹೌದು. ಏನು ಭಗವಂತ ಕಡಿತಾನ ನಿನ್ನ ಭಾಗ್ಯಕ್ಕ. ಕಡಿತಾನಲ್ಲ ಮಂಗ್ಯನ ಮಗನ. ಭಕ್ತಿಲೆ ದುಡಿಯೋ ಭಗವಂತ ನಿನ್ನ ಕಾಯ್ತಾನ ಕಡಿತಾನಕ್ಕ. ಭಾವ ಶುದ್ಧ ಇದ್ರ ಎಂದು ಕಡಿಮಿಲ್ಲ ನಿನ್ನ ಭಾಗ್ಯಕ್ಕ. ಬರ್ತೀರೇನ್ರಿ ಇರ್ತೀರೇನ್ರಿ ನೋಡ್ರಿ, ಹೌದು ಅಪ್ಪಾಜಿ ಅವ್ರು ಹೇಳ್ತಾರ ಬರ್ತೀರೇನ್ರಿ ಇಲ್ಲೇ ಇರ್ತೀರಿ. ಖರೆ ನಮ್ಮ ಜೀತ ಮುಗಿದ ಮೇಲೆ ನಾವು ಹೋಗುದೈತಿ. ಹೋಗುದ್ರಾಗ ಹೇಳ್ತಾರಲ್ಲ ಮಹಾತ್ಮರು, ಏನತ್ತಿಪ್ಪ? ಹುಟ್ಟುವಾಗ ಉಸಿರಿರ್ತದ, ಖರೆ ಹೆಸರು ಇರುದಿಲ್ಲ. ಹೌದಿಪ್ಪ, ಹುಟ್ಟುವಾಗ ಉಸಿರಿರ್ತದ, ಹೆಸರಿರುವುದಿಲ್ಲ. ಸತ್ತ ಮೇಲೆ ಉಸಿರು ಇರುದಿಲ್ಲ, ಹೆಸರು ಇರುತ್ತದ. ಹೌದಪ್ಪ ಆ ಹೆಸರು ಇಟ್ಟವ್ರು ಯಾರು? ನಮ್ಮ ಸ್ವಾದ್ರ ಅತ್ತಿ. ಅತ್ತಿ ಬರೋಬರಿ. ಆ ಹೆಸರಲ್ಲ, ಸರ್ವ ಜನ ಸಭಿಕರಿಟ್ಟ ಇವ್ ಬದ್ಮಾಸ್ ಸುಳ್ಮಗ ಇದ್ದ ವಾದಪ್ಪ ಚಲೋ ಆತ ಹೆಸರಿಡವ್ರು ಸಭಾ ಪಂಡಿತರು. ವಿಷಯಕ್ಕೆ ಬಂದ್ರ ಅಜ್ಜ ಅವ್ರು ಹೌದು ನೆನಪಿರ್ಲಿ. ಮನ್ಯಾಗ ನಿಮ್ಮ ಅತ್ತಿ, ನಿಮ್ಮ ಅವ್ವ, ನಿಮ್ಮ ಅಪ್ಪ, ಮಂದಿ ಮಕ್ಕಳು ಓಣ್ಯಾನವ್ರ ಹೆಸರು ಇಟ್ಟದ್ ಬ್ಯಾರೆ. ಖರೆ ಈ ಜನ ಹೆಸರಿಟ್ಟದು ನಾಳೆ ಸತ್ತ ಬಳಕ ಎಂತ ಧರ್ಮ ಅಂತಿದ್ದಪ್ಪ. ಇದು ಹೆಸರು ತಿಳ್ಕೊ. ಹೌದಿಪ್ಪ ಹೌದು. ನೋಡು, ಬಸ್ ಸ್ಟ್ಯಾಂಡ್ ದಾಗ ನಿತ್ತ ಅಂಕಲಗುಡಿ ಕ್ಷೇತ್ರದಾಗ ಸತ್ಯಪ್ಪ ಗೌಡ್ರಿ ಎಲ್ಲಿದಾರ ಅಂತ ಕೇಳಿದ್ರ ಇಂತಲ್ಲಿದಾರ ಬರ ಕರ್ಕೊಂಡು ಹೋಗಿ ತೋರಿಸಿದ್ರಂದ್ರ ಅವ ಧರ್ಮವಂತ. ಹೌದು. ಅಲ್ಲಿ ದೂರ ನಿಂತ ಅಲ್ಲಿ ಇರ್ಬೇಕು ನೋಡ್ರಿ, ಹೋಗಿ ಕೇಳ್ರಿ ಅಂದ್ರ ಅವ ಕರ್ಮವಂತ. ಇಷ್ಟೇ ವಿಷಯ. ಯಾಕ್ರಿ ಅಪ್ಪಾಜರ್ ಒಪ್ಪಂತ ಮಾತು. ನಾವ್ ಎಲ್ಲೇ ಅದೀವು, ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಮುತ್ತೂರೊಳಗೆ ನಾವ್ ಅದೀವು. ಹೌದಪ್ಪ ಹೌದು. ಸತ್ಯಪ್ಪ ಗೌಡ್ರಿ ಎಲ್ಲಿದಾರತ್ತ ತೋರ್ಸುದೇ ಧರ್ಮ. ಹೌದಾ? ಸತ್ಯಪ್ಪ ಗೌಡ್ರಿ ಯಾರ್ರಿ? ಅವ್ರು ಏನು ಎಂದು ಗೊತ್ತಿಲ್ಲ, ಮಾಯಕದಾಗ ಮಾತಾಡವ್ರಲ್ರಿ ಅವ್ರು. ಅಲ್ಲೇ ಅದಾರ ಹೋರಿ. ಅಂದ್ರೆ ಇದು ಕರ್ಮ. ತಿಳ್ಕೋರಿ ಪುಣ್ಯಾತ್ಮರೇ. ಹೌದಿಪ್ಪ. ವಿಷಯ ಒಂದು ಕರ್ಮ ಮತ್ತು ಇನ್ನೊಂದು ಪ್ರಾರಬ್ಧ ಧರ್ಮದ ವಿಷಯ ಸಂಘಟನೆಯೊಳಗೆ ಇದು ಬಂದದ. ಹೌದಿಪ್ಪ ಹೌದು. ಸರ್ಜೋಡಿ ಸಕಲಾವಿದ್ರು ತಮ್ಮನ್ನ ಎಲ್ಲರನ್ನ ಉದ್ದೇಶಿಸಿ ಮಾತಾಡ್ಯಾರ. ಏನ್ ಮಾತಾಡ್ಯಾರಿಪ್ಪ ಗುರುಜಿ ಅವರು? ಕರ್ಮ ಅನ್ನೋದು ಒಂದು ಕಾಯಕ. ಏನಂದ್ರು? ಧರ್ಮ ಎಂಬುದು ಕರ್ಮ ಅನ್ರಿ. ಕರ್ಮ ಎಂಬುದು ಕಾಯಕ. ನಾತನಿ ಕರ್ಮದ ಅನುಸಾರ ಏನು ತಿಳಿದು ಏನು ತಪ್ಪು ಮಾಡ್ತಿಲ್ಲ ಅದು ಕರ್ಮ. ತಿಳಿಲಾರ್ದ ಮಾಡಿದ ಕರ್ಮ ಅಲ್ಲ. ಹೌದಾ? ಒಪ್ಪಬೇಕಾದ ಮಾತಂತ ತಿಳಿದು ಹೊಳ್ಳಿ ಮಾಡಿದ್ರ ಅದು ಕರ್ಮ. ಅದು ಪಾಪದ ಕರ್ಮ. ಬರೇ ಕರ್ಮ ಅಲ್ಲ, ಪಾಪದ ಕರ್ಮ. ಹೌದಪ್ಪ ಹೌದು. ಯಾವ ಕರ್ಮ? ಪಾಪದ ಕರ್ಮ. ಪಾಪ ತುಂಬಿಕೊಳಕತೈತಿ, ಇನ್ನ ತುಂಬಿಕೊಳಕತ್ತದ, ಕೊಡ ತುಂಬಾಕತ್ತದ. ಇದು ಪಾಪದ ಕರ್ಮ. ಹೌದಪ್ಪ. ವಿಷಯ ಏನದ? ಕರ್ಮ ಮತ್ತು ಧರ್ಮ ಮತ್ತು ಪ್ರಾರಬ್ಧ ವಿಷಯ ನಡೆದದಪ್ಪ. ನಾ ಕೇಳ್ತೀನಿ, ಮಕ್ಕಳ ಕೊಟ್ಟುದು ಪ್ರಯತ್ನ ಮಾಡಿದು ಇದು ನನಗ್ ಬೇಡ. ನಿನ್ನ ಕರ್ಮದ ಅನುಸಾರ ನೀ ಏನೇನು ಕರ್ಮ ಮಾಡಿದ ಬಳಿಕ ಏನು ಪುಣ್ಯ ಫಲ ಪಡ್ಕೊಂಡಿದೆ ಅದನ್ನ ಹೇಳಿದ್ರು. ಅವ್ರು ಏನ್ ಹೇಳಿದ್ರು? ಹೇಳಿದರು, ಪುರಾಣ ಓದವರೆಲ್ಲ ಶರಣರಾಗುವುದಿಲ್ಲ, ಕ್ಯಾಮಿ ತೊಟ್ಟವರೆಲ್ಲ ಸಾಧುರಾಗುವುದಿಲ್ಲ,
ಸಭದಾಗ ನಿಂತ ಮಾತಾಡವ್ರು ಎಂದು ಶರಣರಾಗುದಿಲ್ಲ ಶಾನ್ಯಾರಾಗಕ್ ಬರುದಿಲ್ಲ ಅಂತ ಹೇಳಿದ್ರು. ಹೇಳ್ಯಾರಲ್ರಿ ಹೌದು ಹೌದು ತಾಳಿ ಕಟ್ಟಿದವ್ರು ಎಲ್ಲಾರು ಗರಿತಿಯರಾಗಕ ಬರುದಿಲ್ಲ. ಯಾರು? ಕಡ್ಲಿಮಟ್ಟಿ ಕಾಶಿಬಾಯಿ ಉದಾಹರಣೆ ಅವ್ರು ಕೊಟ್ರು. ಹೌದ್ರಿ ನಾ ಇಲ್ಲೇ ನಿಮಗ್ ಕೇಳ್ತೀನಿ, ನಿಮ್ದೇ ಕರ್ಮ, ನಿಮ್ದೇ ವಿಷಯ, ನಿಮ್ದೇ ವಿಷಯ ಅದು. ನಿಮಗೆ ಕೇಳ್ತೀನಿ ನಾನ. ಏನ್ರಿಪ್ಪ? ಕಡ್ಲಿಮಟ್ಟಿ ಕಾಶಿಬಾಯಿ ಎಲ್ಲಿಗೆ ಹೋಗಿದ್ರು? ತವ್ರ ಮನೆಗೆ ಹೋಗಿದ್ರು. ಹೌದಪ್ಪ ಹೌದಾ? ಜಾತ್ರೆಗೆ ತವ್ರ ಮನೆಗೆ ಹೋಗಿದ್ರು. ಹೊಂಟದ ಇನ್ನೂ ಹೋಗಿಲ್ಲ, ಇನ್ನೂ ಹಾಜಾಗದಾಳ, ಹೊಂಟ ಚಂದಾಗದಾಳ. ಹೌದಾ? ಓಲ್ಡ್ ಈಸ್ ಗೋಲ್ಡ್, ಹೌದು ನೀವು ಈಸ್ ಗೋಲ್ಡ್. ಕರೆಕ್ಟ್. ಹೌದು ಹೊಂಟಿದು ಹೋಗುವಂತ ಸಂದರ್ಭದಾಗ ಏನಾಗಿತ್ತು? ಕಡ್ಲಿಮಟ್ಟಿ ಸ್ಟೇಷನ್ಗೆ ಬಂದಳು. ಹೌದು. ಸಮಯ 6 ಗಂಟೆ ಆಗಿತ್ತು. ಗಾಡಿ ದಾಟಿ ಹೋಗಿತ್ತು, ಟ್ರೇನರ್ ಹೋಗಿತ್ತು. ಆದ್ರ ಹೊಳ್ಳಿ ಊರಿಗೆ ಹೋಗ್ಬೇಕತ್ತಾಳ. 5-6 ಕಿಲೋಮೀಟರ್ ಅದ, ನಡೆದು ಹೋಗ್ಬೇಕು. ನಡ್ಕೋತ ಹೋಗ್ಬೇಕು. ನಡ್ಕೋತ ಹೊಳ್ಳಿ ಹೋಗ್ಬೇಕಾದ್ರೆ ಕತ್ತಲಾಗ್ಯದ. ಟ್ರೇನಿಗೆ ಹೋಗ್ಬೇಕಾದ್ರೆ ಟ್ರೇನ್ ಮುಂದೆ ಹೋಗ್ಯದ. ಸ್ಟೇಷನ್ ಮಾಸ್ತರ್ ಅಲ್ಲೇ ಇದ್ದ. ಹೆಂಗ ಮಾಡೋದಕ್ಕಳ ಚಿಂತೆ ಮಾಡ್ಕೋತ ನಿಂತ ಕಾಲಕ್ಕ ಸ್ಟೇಷನ್ ಮಾಸ್ತರ್ ಹೇಳ್ತಾನ, ಹೌದು ಬಾಯಿ ಅವ್ರ ಎಲ್ಲಿಗೆ ಹೊಂಟಿರಿ? ಹಿಂಗ ನಾ ತವ್ರ ಮನೆಗೆ ಹೊಂಟಿದ, ತವ್ರ ಮನೆ ಒಳಗೆ ಜಾತ್ರೆ ಅದ, ಮಗನ್ ಕರ್ಕೊಂಡು ತವ್ರ ಮನೆಗೆ ಹೊಂಟಿನ್ರಿ ಅಂದ. ಅವಾಗ ಸ್ಟೇಷನ್ ಮಾಸ್ತರ್ ಹೇಳ್ತಾನ, ಬಾಯಿ ಅವರ ಅಂಜಲಾಕ್ ಹೋಗ್ಬೇಡ್ರಿ, ಅಳಕಲಾಕ್ ಹೋಗ್ಬೇಡ್ರಿ, ನನ್ನ ರೂಮ್ನ್ಯಾಗ ನನ್ನ ಸ್ಟೇಷನ್ದಾಗ ನೀವು ಮಲ್ಕೋರಿ. ಹೌದಾ? ನಾ ಹೊರಗಿರ್ತನಂತ ಹೇಳಿದ. 10 ಗಂಟೆ ಗಾಡಿ ಬರ್ತೈತಿ, ಆ ಬಳಕ್ ಹೋಗ್ರಿ ಇರ್ರಿ ಅಂದ್ ಮೊದಲನೇ ಮಾತು. ಹೌದ್, ಇರ್ಲಿಲ್ಲ ಅಲ್ಲೇ ಕೇಳ್ಬೇಕ. ಜಡ್ಜಸ್ ಎಲ್ಲಿರ್ಬೇಕು? ಅರ್ಜುನ್ ಅಲ್ಲೇ ಇರ್ಬೇಕು. ವಕೀಲ್ರು ಎಲ್ಲಿರ್ಬೇಕು? ಅಲ್ಲೇ ಇರ್ಬೇಕು. ಆರೋಪಿ ಎಲ್ಲಿರ್ಬೇಕು? ಅಲ್ಲೇ ಇರ್ಬೇಕು. ನೀವು ಆರೋಪಿಗಳು, ಇವ್ರ ವಕೀಲರು, ನಮ್ ಗೌರವರು ಜಡ್ಜರು. ಯಾಕ್ರಿ ಕಕ್ಕ ಬಾಬಾ? ಅವರ ಆರೋಪಿಗಳೆಲ್ಲ ಮೇನ್ ಮಾಲೀಕರನ್ನ, ಅವರು ಎಲ್ಲ ರಿಪೋರ್ಟರ್ ಇವರು, ಪ್ರೆಸ್ ರಿಪೋರ್ಟರು, ಇವರೆಲ್ಲ ಮೇನ್ ಮಾಲೀಕರು. ನೀವು ಸೋಳ ಬಡದಾಡವ್ರ, ಕಂಚಾನಮ್ಮ ಕಾರಿಸಿದೆ, ಕಂಚಾನಕ್ಕಾಗಿ ಬಡದಾಡವ್ರು ನಾವು. ಬಸಣ್ಣ ಏನ್ರಿಪ್ಪ? ಇರ್ಲಿ, ಯಾಕತ್ತ ಕೇಳು. ಏನ್ರಿಪ್ಪ? ಎಲ್ಲಿಗೆ ಬತ್ತು ವಿಷಯ? ಎಲ್ಲಿಗೆ ಬತ್ರಿಪ್ಪ? 10 ಗಂಟೆಗೆ ಟ್ರೈನ್ ಬರ್ತದ ಕಾಶಿಬಾಯಿ ಅವರ. 10 ಗಂಟೆಗೆ ನೀವು ಮುಂದೆ ಹೋಗುವಂತೀರಿ, ಇಲ್ಲೇ ಇರಿ ಅಂದ ಕೂಡಲೇ ಅವಾಗ ಹೆಣ್ಣ ಮಗಳು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಆ ಸ್ಟೇಷನ್ ಮಾಸ್ತರ್ನ ನಂಬಿ ಸ್ಟೇಷನ್ ರೂಮ್ನಾಗ ಹೋಗಿ ಕೂತಳು. ಹೌದ್ ಹೌದ್ ನೋಡ್ರಿ, ಇವ್ರ ಕರ್ಮದ ಅನುಸಾರ ಹೆಂಗದರಿಪ್ಪ? ಸ್ಟೇಷನ್ ಮಾಸ್ತರ ರೂಮ್ನ್ಯಾಗ ಹೆಣ್ಣ ಮಗಳನ್ನ ಕುಂದ್ರಸ್ಯಾನ. ಹೊರಗೆ ಸುಮ್ಮ ಕುಂದ್ರಬೇಕು ಏನ್ ಬ್ಯಾಡೋ? ತನ್ನ ಕಾಮಣ್ಣೆತ್ತಿಗೇರಿ ಅಕ್ಕಿ ಮ್ಯಾಲ ಮನಸ್ಸು ಮಾಡಿದ. ಹೌದಲ್ರಿಪ್ಪ? ಮನಸ್ಸು ಮಾಡಿದ, ಒಳಗೆ ಹೋಗಿ ಒಳಗಿನ ಚಿಲಕ ಹಾಕಿದ. ಕಾಸಿಬಾಯಿ ಹೇಳ್ತಾನ, ಕಾಸಿಬಾಯಿ ನಿನ್ನ ಮ್ಯಾಲ ನನ್ನ ಮನಸ್ಸಾಗ್ಯದ, ನನ್ನ ಜೊತೆ ನೀ ಕೂಡ್ಬೇಕಂತ ಹೇಳಿದ. ಅವಾಗ ಏನತ್ತಾಳ್ರಿಪ್ಪ ಕಾಶಿ? ಚಿಲಕ ಹಾಕೊಂಡ್ ಮಲ್ಲಿಗೆ ಹಂಗ ತೆಗ್ಯಾಕಿಲ್ಲಕ್ಕೆ ಗಾಡಿ ಬಂದೈತಿ, ಟಿಕೆಟ್ ಕೊಡ್ಬೇಕು, ಯಾವ ಬಗಲ ಏನಾರ ತೆಗದಾಳ. ಇಲ್ಲ ಸತ್ಯ ಅದ. ನಾ ಶಾರ್ಟ್ ಅಂಡ್ ಶೂಟ್ನಾಗ ಹೊಂಟನ. ಅಪ್ಪಾಜಿ ಅವ್ರು ವಿಷಯ ಪೂರ್ತಿ ಬರಲಿಲ್ಲ ಮಗನ ಹತ್ತಾರ ಅವ್ರು. ಹೌದು ಸತ್ಯದ. ಅವಾಗ ಹೆಣ್ಣು ಮಗಳ ಚಿಲಕ ತೆಗೆದಳು. ಕಾಶಿಬಾಯಿ ಹೇಳ್ತಾನ ಸ್ಟೇಷನ್ ಮಾಸ್ತರ, ಏನತ್ರಿಪ್ಪ? ನಿನ್ನ ಜೊತೆ ನಾನು ಕೂಡ್ಬೇಕಾಗ್ಯದ, ನನ್ನ ಜೊತೆ ನೀ ಕೂಡಂದಾಗ ಅವಾಗ ಧರ್ಮವಂತಿ ಆಗಿರ್ತಕ್ಕಂತ ಕಾಶಿಬಾಯಿ ಒಂದ್ ಮಾತು ಹೇಳ್ತಾಳ. ಏನತ್ರಿಪ್ಪ? ಹೆಣ್ಣಿನ ಜನ್ಮಕ್ಕ ಗಂಡನ ದೇವರ, ಗಂಡನ ಬಿಟ್ಟು ಜಗತ್ತಿದಾಗ ದೇವರಿಲ್ಲ. ಕರೆ ಗಂಡಗ ನನ್ನ ಮೀಸಲದಯ್ಯಪ್ಪ, ನೀ ನನ್ನ ಅಣ್ಣಿದ್ದಂಗ, ನನ್ನ ತಮ್ಮಿದ್ದಂಗ, ನನ್ನ ಪಾಲಿನ ತಂದೆ ಇದ್ದಂಗ ತೆಳು ಕೈ ಮುಗಿದ್ರು ಕೂಡ ಸ್ಟೇಷನ್ ಮಾಸ್ತರ ತನ್ನ ಕಾಯಕ ಚಾಲು ಮಾಡಿದ. ಅವಾಗ ಕಾಶಿಬಾಯಿ ಹೇಳ್ತಾಳ, ಒಂದು ವಿಚಾರ ಮಾಡಿದಳಕ್ಕಿ. ಏನಂತ್ರಿಪ್ಪ? ಸ್ಟೇಷನ್ ಮಾಸ್ತರ್ ಹಿಂಗಾದ್ರೆ ಬಿಡುದಿಲ್ಲ, ನನಗೊಂದು 2 ನಿಮಿಷ ಹೊರಗೆ ಹೋಗಿ ಬರ್ಲಾಕ, ರೆಸ್ಟಿಗೆ ಹೋಗಿ ಬರ್ಲಾಕ ನನಗ ಅವಕಾಶ ಕೊಡು. ಗಂಡ ನೋಡ್ರಿ ಹುಂಬದನು, ನೀವು ನೋಡ್ರಿ ಕಲ್ತವ್ರ, ಪಗಾರ ಇದ್ದವ್ರ, ನಿನ್ನ ಗೂಡನ ನಾ ಬಾಳೆ ಮಾಡ್ತನೋ, ಗಂಡನ ಬಿಡ್ತನೋ, ಒಂದಕ್ಕೆ ಹೋಗಿ ಬರ್ತಾನಂತ ಹೋದಳು. ಏನು ರೆಸ್ಟಿಗೆ ಹೋಗಿ ಬರ್ತಾನಂತೇಳಿ ಹೊರಗೆ ಹೋದಳು. ಪುಣ್ಯಾತ್ಮರೇ, ಹೊರಗೆ ಹೋಗಿ ಹೊರಗಿನ ಕೊಂಡಿ ಹಾಕಿದಳು. ಹೊರಗಿನ ಕೊಂಡಿ ಹಾಕಿ ಬಾಕಲಿಗೆ ಬೆನ್ ಹಚ್ಚಿ ಅಳಲಾಕ ಚಾಲು ಮಾಡಿದಳು. ಸ್ಟೇಷನ್ ಮಾಸ್ತರ್ ಗಾಬರಿಗೆ ಬಿತ್ತ, ಕಾಶಿಬಾಯಿ ಬಾಯಿ ನನಗೇನ್ ಹೇಳಿದಿ? ಹೊರಗೆ ಹೋಗಿ ಬರ್ತಾನಂತ ಹೇಳಿದಿ, ಇನ್ನಾದ್ರೂ ಒಳಗೆ ಬರವಲ್ಲಿ. ಯಾಕೆ ಬರವಲ್ಲಿ? ಬರ್ತೀಯ ನಿನ್ನ ಮಗನ ಹೊಡೆದ ಕೊಲ್ಲು. ಅವಾಗ ಏನತ್ತಾಳ್ರಿ ಪಕ್ಕ ಹೆಣ್ಣು ಮಗಳು ಕಾಶಿಬಾಯಿ? ಅವಾಗ ಕಾಶಿಬಾಯಿ ಎತ್ತಾಳೆಪ್ಪ, ಹಂಗ ಮಾಡಕ್ ಹೋಗ್ಬೇಡ, ನಾನು ನಿನ್ನ ತಂಗಿದ್ದಂಗ, ನಿನ್ನ ಮಗಳಿದ್ದಂಗ ಅಂತ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ ಅಂದ್ರು ಕೂಡ ಸ್ಟೇಷನ್ ಮಾತ್ರ ಕಾಮ ನೆತ್ತಿಗೇರಿತ್ತು. ಸ್ಟೇಷನ್ ಮಾತ್ರ ಒಂದ್ ವೇಳೆ ಬರ್ಲಿಲ್ಲ ಅಂದ್ರ ನಿನ್ನ ಕೂಸಿನ ಬಳ್ಳ ಕಡ್ದು ಹೋಗಿತ್ತು. ಸಣ್ಣಂಗಿ ಆ ಕೂಸಿನ ಬಳ್ಳ ಕಡ್ದು ಹೋಗುದ್ರಿ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಖರೆ ತಾಯಿಗೆ ಹಂಗಾಗಿರ್ಬೇಕು ಹೇಳ್ರಿ. ತನ್ನ ಹೊಟ್ಟೆಲಿ ಹುಟ್ಟಿದ ಮಗ
ಟೇಷನ್ ಮಾತಾಡ ಬಳ್ಳ ಕಡ್ದು ಹೋದ್ರ ತಾಯಿಗೆ ಎಷ್ಟು ತ್ರಾಸ ಆಗಿರ್ಬೇಕು. ಬರೀ ಎಡು ಬಿದ್ರ ತಾಯಿ ಕಣ್ಣಾಗ ನೀವ್ ಬರ್ತಾವ, ಮಗನ ಕಣ್ಣನ ಕೈ ಕಡಿಯಾಕೈತದಂದ್ರ ಅಕ್ಕಿಗೆ ಎಷ್ಟು ಸಂತಾಪ ಆಗಿರಬಾರದು. ಎಷ್ಟು ತ್ರಾಸ ಆಗಿರ್ಬಾರ್ದು ಹೇಳ್ರಿ. ಖರೇ ಬಳ್ಳ ಅಷ್ಟೇ ಕಡ್ದು ಬಿಡ್ಲಿಲ್ಲ. ನೀ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಒಂದ್ ಕೈನ ಕಡಿತನಂದ, ಒಂದ್ ಕೈ ಕಡ್ದು ಹೋಗದ. ಮತ್ತ ಬರ್ಲಿಲ್ಲ ಕಾಸಿಬಾಯಿ ಒಳಗ ಮನಸ್ಸು ಕಲ್ಲು ಮಾಡಿ ಇಟ್ಕೊಂಡಿದ್ರು. ನನ್ನ ಗಂಡು ಒಬ್ಬಿದ್ರು ಇಂತ ಮಕ್ಕಳ ಹತ್ತು ಹಡಿಬಹುದು. ಇನ್ನೂ 10 ಅಡಿವಂಗ ಐತಿ. ಅದೊಂದು ಮುಟ್ಟದ ನಿನ್ನ ಪಾಲಕ್ ಹೋಗ್ಲಿ ಪಾಪ ನೀನ ಕಟ್ಕೊರೋ ಮಗನ ಅಂದ್ಲು. ಬಗಲ ತೆಗಿಲಿಲ್ಲ, ಬಾಗಲ ತೆಗಿಲಿಲ್ಲ. ಮತ್ತೊಂದು ಕೈ ಕಡಿತನಂದ, ಅದು ಕೈ ಕಡ್ದ. ಕಡಿದನು ಕೂಡ ರುಂಡ ಕಡ್ದ ಹೊರಗೆ ಹೋಗದ ಟೇಷನ್ ಮಾಸ್ತರ ಪುಣ್ಯಾತ್ಮರೇ. ಹೆಣ್ಣು ಮಗಳು ಒಳಗ್ ಹೋಗ್ಲಿಲ್ಲ. ಮುಂಜಾನೆ ಆಯ್ತು ಮತ್ತು ಟೇಷನ್ ಮಾತ್ರ ಡ್ಯೂಟಿ ಬದಲಾಗುದಿತ್ತು. ಎಲ್ಲಾ ನೌಕರಸ್ಥರು ಬಂದ್ರು. ಇದಕ್ಕೆ ಹೋದ್ ಸತ್ಯತ್ರ ಅನ್ಕೋಟಿಗೆ ಆ ತನಕ ಇವನಿಗೆ ಎಲ್ಲ ನಾ ಎಂತ ಕೆಲಸ ಮಾಡಿದೆ, ಎಂತ ಕರ್ಮ ಮಾಡಿದೆ, ಎಂತ ಪಾಪದ ಕೆಲಸ ಮಾಡಿದೆ ಅಂತ ಒಳಗ ಮರಗ ತನಕ ಮಾಡಿದ ಕರ್ಮ ಬಿಡ್ತದೇನ್ರಿ? ಇವ್ರು ಕರ್ಮ ಮಾಡಿದವ್ರಿಗೆ ಇವ್ರ ಕರ್ಮ ಮಾಡಿದವ್ರಿಗೆ ಗೌಡ್ರಿದು. ನಾ ಕೇಳ್ತೀನಿ, ಏನ್ರಿಪ್ಪ? ಅದೇ ಕಡ್ಲಿ ಮಟ್ಟಿ ಕಾಸಿಬಾಯಿನ ಸರ್ಕಾರದವರು ಸನ್ಮಾನ ಮಾಡಿ ಬಹುಮಾನ ಕೊಟ್ರು. ಜಗತ್ತದಾಗ ನಿನ್ನಂತ ಗರ್ತಿರ್ಲತ್ರ ಜಗತ್ತದ ಬಹುಮಾನ ಕೊಟ್ರು. ನೀ ಕರ್ಮ ಮಾಡಿದೆ ಅಂದ ಬಳಕ ನಿನ್ನ ಗಲ್ಲಿಗೆ ಏರಿಸಿ ನಿನ್ನ ಕೊಂದಾರ ಅಂದ ಬಳಕ ನಿನ್ನ ಕರ್ಮ ಹೆಂಗ ತೊಳ್ಕೊಂಡಿ? ಹೌದು, ಕಾಶಿಬಾಯಿಗೆ ಬಹುಮಾನ ಕೊಟ್ಟಾರ, ಇವನ ಕರ್ಮ ಮಾಡಿದ ಅವ್ನು ಮಣ್ಣು ಕೊಟ್ಟಾರ. ಯಾಕ್ರಿ ಬಾಬಾ ನೀವು ಅಂದ್ರೆ ಜಟ್ ಕಡಿತ ನಂಬುದು? ಇಲ್ಲ ಹೇಳ್ರಿ ಹ್ಞೂನ್ರಿ, ನಮ್ದು ರೀಲ್ ನಿಮ್ ನೋಡ್ರಿ ರೀಲ್ ಬಿಡ್ಬೇಕಾಗ್ತದ್ರಿ. ಎಲ್ಲಿ ಗಾಡಿ ಕಲ್ಲು ತಿಟ್ಲ ಕಲ್ಲು ಹತ್ತತ್ತಿಗೆ ಅವ್ರ ಗಾಡಿ ಓಡಾಕೈತು, ಕಲ್ಲು ಹೋಗಿತ್ತು. ಗೌಡ್ರಿ ಇದು ತಿಳಿದು ಮಾಡಿದ ಕರ್ಮ ಹೌದಲ್ಲ? ಹೌದು, ತಿಳಿದು ಮಾಡಿದ ಕರ್ಮ. ಆದರೂ ಮೊದಲ ಮತ್ಸರ ಮೋಹದೊಳಗ ಅದನ್ನೆಲ್ಲ ಮರೆತು ಹೋಗಿತ್ತು. ಹೌದು, ಅಷ್ಟ ಮದಗಳೊಳಗ ಆ ಮದ ಕಾಮ ಮದ ಏನೈತ್ಲ ಎಲ್ಲವನ್ನೂ ಮರೆಸಿತ್ತು. ಹಿಂದೆ ತನ್ನ ಜೀವದ ಕಬರಿ ಇಲ್ಲದವ್ರು ಎಲ್ಲ ಮರೆಸಿತ್ತು. ಅದಾಯ್ತು. ಆ ಮದಗಳ ಕಡಿಮೆ ಆಗಬೇಕಾದ್ರೆ ಯಾರು ಬೇಕು? ಇಬ್ಬರಿಗೂ. ಈ ಕರ್ಮ ತೊಳ್ಕೊಳ್ಳೋದ್ ಎಲ್ಲಿ ತೊಳ್ಕೊಂಡಾರ ಕೇಳ್ರಿ ಅವ್ರಿಗೆ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇವು ಅರಷಡ್ ವರ್ಗಗಳು, ಅಷ್ಟ ಮದಗಳು ಇವೆಲ್ಲ ಕಳ್ಕೊಳ್ಳಬೇಕಾದರೆ ಧರ್ಮವಂತರಿಗೆ ಕರ್ಮವಂತರಿಗೆ ಯಾರು ಬೇಕು? ಸದ್ಗುರು ನಾಥ ಬೇಕು. ಎಂತ ಸದ್ಗುರುನಾಥ ಬೇಕು? ಅದ್ರ ಬದ್ದ ಹೇಳುನ ತಪ್ಪಾಜಿ, ನಿಮ್ ಮಾತಿಗೆ ನಾವು ಬದ್ಧರಿದೀವಿ. ಇನ್ನೂ ಕರ್ಮದ ವಿಷಯ ಕೇಳ್ರಿ. ಹೇಳಲ್ಲ. ವಾಲಿನ ಹೊಡಿಬೇಕಾದ ರಾಮ. ಹೌದು, ನೋಡು, ತಿಳಿದು ಮಾಡಿದ ಕರ್ಮ. ಹೌದು, ತಿಳಿದು ಏನು ನೀ ತಪ್ಪು ಮಾಡ್ತಿಲ್ಲ ಅದು ಕರ್ಮ. ಹೌದು. ತಿಳಿದು ಯಾವುದೇ ಮಾಡಬಾರ್ದು. ಇನ್ನೊಬ್ಬನ ಮನೆಯೊಳಗಿನ ಸಾಮಾನ ಬಂಗಾರ ತುಡುಗು ಮಾಡ್ಬೇಕ ನಮ್ಮದಲ್ಲ ಅನ್ನೋದು ಗೊತ್ತೈತಿ. ಆದ್ರೂ ತುಡುಗು ಮಾಡಿ ತರ್ತೀವಂತ ಅದರಂತ ಮಹಾಪಾಪ ಯಾವುದೂ ಇಲ್ಲ. ಹೌದಾ? ಹೌದಲ್ರಿ. ತಿಳಿಲಾರ್ದ ಹೋಗುವಾಗ ಎಲ್ಲಾರ ಯಾರ್ದಾರ ಕಿಸದಾಗ ಒಂದು 10 ರೂಪಾಯಿ ಬಿದ್ದಿತ್ತು, ಯಾರ ಯಾಮಲ್ಲಿ ಬಿದ್ದೈತತ್ತು, ಅದಕ್ಕೆ ಪಾಪ ಇಲ್ಲ. ಖರೆ ಅಟ್ಟೆ ಸತ್ಯದ. ಒಬ್ಬಕ್ಕೆ ತಾಯಿ ಹೌದು ಬಜಾರ್ಕ್ ಹೋಗಿದಳತ್ತ. ಹೌದು, ಮಗನ ಕರ್ಕೊಂಡು ಬಜಾರ್ಕ್ ಹೋಗಿದಳತ್ತ. ಆ ಕೂಸ್ ಕೇಳ್ತದ, ಏನು ತಿಳಿಲಾರ್ದಂತ ಕೂಸ್ ಅದು. ಏನಂತ್ರಿಪ್ಪ? ಕೂಸ್ ಕೇಳ್ತೇವ ಯವ ಮಾವಿನಕಾಯಿ ಬೇಕಾಗ್ಯದ ನನಗ. ಹೌದು, ಯಾಕತ್ ಕೇಳ್ರಿ, ನನಗ ಈ ಮಾವಿನಕಾಯಿ ಬೇಕಾಗ್ಯದ ಅಂದ ಕೂಡಲೇ ತಾಯಿ ಏನ್ ಅನ್ಬೇಕ್ರಿ? ಕೊಂಡಿಸರಿ ಕೊಡ್ಬೇಕು, ನಂಬಿಸರಿ ಬರ್ಬೇಕಲ್ಲ. ಬರ್ಲಿಲ್ಲ. ತಾಯಿ ಹತ್ತೊತ್ತು ಮುಂದಕ್ಕೆ ಹೋಗೋದಕ್ಕ ಕೂಸ್ ಏನ್ ಮಾಡ್ತು, ತುಡುಗಲಿ ಹೋಗಿ ಒಂದ ಮಾವಿನಕಾಯಿ ತೊಂಬತ್ರಿ. ಹೌದ್ರಿಪ್ಪ. ತಾಯಿ ಮಗ ಕೂಡಿ ಬಸ್ನ್ಯಾಗ ಕೂತ್ ಹೊಂಟ್ರು. ಬಸ್ನ್ಯಾಗ ಕೂತ್ ಹೊಂಟ ಕೂಡಲೇ ಆ ಕೂಸ್ ಏನ್ ಮಾಡ್ತು, ಮಾವಿನಕಾಯಿ ತಾಯಿ ತೋರ್ತಿಯವ ಮಾವಿನಕಾಯಿ ನೋಡಿಲ್ಲ ಅಂತ ಹೇಳಿ. ಅವಾಗ ತಾಯಿ ಏನ್ ಮಾಡಿದಳ್ರಿ? ಏನ್ ಮಾಡಿರಿಪ್ಪ? ತಾವೊಂದಿಟ್ಟು ಹರಿದು ತಿಂದು ಹೌದು ಕೂಸಿಗೆ ಕೊಟ್ಟಳು. ಮಗನ ತರುದು ತಂದಿದಿ, ಇನ್ನೊಂದು ತರಬಾರ್ದನ ಅಂದಳಕ್ಕೆ. ಹೌದು, ಎಷ್ಟು ರುಚಿ ಅದ ಹಣ್ಣ ನೋಡ್ರಿ, ಇದು ತಿಳಿದು ಮಾಡುದು ಕರ್ಮ. ಇದು ತಿಳಿದು ಮಾಡು ಕರ್ಮ. ಕೂಸ ತಿಳಿಲಾರ್ದ ಹೊಟ್ಟೆ ಆಸಕ್ಕಾಗಿ ಏನೋ ಬಾಯಿ ರುಚಿಗಾಗಿ ತಂದದ. ಹೌದಾ? ಕರೆ ತಾಯಿ ಅವಾಗ ಬಡದ ಬುದ್ಧಿ ಹೇಳಿಲ್ರಿ. ಏನ್ ಮಾಡಿಡ್ರಿಪ್ಪ? ಮಗನ ತರುದು ತಂದದಿ, ಇನ್ನೊಂದ್ 2 ತರಬೇಕಾಗಿತ್ತಲ್ಲ. ಹೌದು, ಗಡಿಗೆ ಹಾಕಿ ಶೀಕಳೇರಿ ಮಾಡ್ತಿದ್ವು. ಹಿಂಗ್ ಚಟ ಬಿತ್ತರಿ ಇದು. ಕೂಸು ಮಾವಿನಕಾಯಿ ತುಡುಗು ಮಾಡ್ಲಾಕೈತು. ಹೌದು, ಮುಂದ್ ದ್ವಾರದಾಗ್ತಾ ಏನೇನೋ ತುಡುಗು ಮಾಡಾಕೈತು. ರೊಕ್ಕ ತುಡುಗು ಮಾಡಾಕೈತು, ರೂಪಾಯಿ ತುಡುಗು ಮಾಡಾಕೈತು, ಬ್ಯಾಂಕ್ ದರೋಡೆನೂ ಮಾಡ್ಲಾಕೈತು, ಅತ್ಯಾಚಾರ ಕೆಟ್ಟ ಕೆಲಸನು ಚಾಲು ಮಾಡ್ಲಾಕೈತು. ಹೌದಲ್ರಿಪ್ಪ? ಕರೆ ಮುಂದೆ ಏನಾಯ್ತು? ಆ ಮಗನಿಗೆ
ಗಲ್ಲಿಗೆ ಹಾಕುವಂತ ಸಂದರ್ಭ ಬತ್ತು. ಹೌದು. ಜಡ್ಜ್ ಕೇಳ್ತಾರ ಒಂದೇ ಒಂದ್ ಮಾತ, ಏನತ್ತಿಪ್ಪ? ನಿನ್ನ ಗಲ್ಲಿಗೆ ಏರ್ಸ್ಬೇಕಾಗ್ಯದ. ಹೌದಾ? ನಿನ್ನ ಕೊನೆ ಆಸೆ ಏನೈತಿ ಅದನ್ನ ಕೇಳು, ಅದನ್ನ ನಾವು ಈಡೇರ್ಸಕ್ ರೆಡಿ ಇದೀವಿ ಅಂತ ಹೇಳಿ. ನಿನ್ನ ಕೊನೆಯ ಆಸೆ ನಾವು ಕೊಡ್ಲೇಬೇಕಾಗ್ತದ. ಹೌದು. ಕೇಳು. ಅವೇನ್ ಹೇಳ್ತಾನ ಮಗ, ಏನಿಲ್ಲ ನಮ್ ತಾಯಿನ ಕರ್ಸ್ರಿ ನೋಡ್ತನು. ತಾಯಿನ ನೋಡ್ಬೇಕನ್ನೋ ಆಸೆ ಆಗ್ಯದ. ಹೌದು. ಏನಾಗ್ಯದ? ತಾಯಿನ ನೋಡು ಆಸೆ ಆಗ್ಯಾದ. ತಾಯಿನ ನೋಡ್ಬೇಕನ್ನೋದು ಆಸೆ ಆಗ್ಯದ ಅಂದ ಕೂಡ್ಲೆ ಅವಾಗ ತಾಯಿನ ಹೋಗಿ ಕರ್ಕೊಂಡ್ ಬಂದ್ರು. ತಾಯಿ ಅತ್ತ ಇಂತ ಹಾಂಟ್ಯಾನ ಮಗನ ನನ್ಗ್ಯಾಕೆ ತೋರ್ಸ್ಲಕತ್ತೀರಿ? ಹೌದು. ಈ ಮಗನ್ ನಾನ್ ನೋಡುದು ಒಳ್ಳೆ ತಾಯಿ ಅತ್ತಾಳ. ಹೌದು. ಕರೆ ಒಳಗ್ ದುಃಖ ಅದ. ಹೌದು. ಹಂಗೋ ಹಿಂಗೋ ಮಾಡಿ ಬಂದ್ ತಾಯಿ ಮಗನ ಮುಂದ್ ಬಂದ್ ನಿಂತಳು. ಹಾ. ಅವಾಗ ಗದ್ದ ತುಟ್ಟಿ ಹಿಡಿದ ಕಣ್ಣೀರ್ ತೆಗ್ಯಾಕೈತಿ. ಕಣ್ಣೀರ್ ತೆಗಿಲಕತ್ತಳು. ಹಾ. ಅವಾಗ ಮಗ ಹೇಳ್ತಾನೆ, ಯವ್ವ ಏನತ್ತ? ಅಳಾಕ್ ಹೋಗ್ಬೇಡ, ಹೌದು. ಅಳಾಕ್ ಹೋಗ್ಬೇಡ ಅಂದ ಕಾಲಕ್ಕ ಅವಾಗ ಏನ್ ಹೇಳ್ತಾನೆ? ಯಾರು? ತಾಯಿ ಹೇಳ್ತಾಳ ಮಗನಿಗೆ, ಏನತ್ತಿಪ್ಪ? ಏ ಮಗನ, ಓ ಬೂದಿ ಹೊಟ್ಟಿಲೆ ಬೆಂಕಿ ಹುಡ್ತದತ್ತ ನಾ ತಿಳ್ಕೊಂಡಿದ್ದೀನಿ. ಕರೆ ನನ್ನ ಹೊಟ್ಟ್ಯಾಗ ಹುಟ್ಟಿ ಎಂತ ನೀಚ ಕೆಲಸ ಮಾಡಕತ್ತಿದೀವೋ, ನನ್ನ ಮುಂದೆ ಕಣ್ಣು ಮುಂದೆ ಇರಕ್ ಹೋಗ್ಬೇಡ, ಹಂಪ್ ಹರ್ಕೊಂಡ್ ಹೋಗತ್ತಳ. ತಾಯಿ ಸಿಟ್ಟಿಗೆ ನೋಡಿದಳು. ಅವಾಗ ಹೇಳ್ತಾನೆ ಮಗ, ಏನತ್ತಿಪ್ಪ? ತಾಯಿ ಇದಕ್ಕೆಲ್ಲ ಕಾರಣ ನೀನೇ. ಮೊಟ್ಟ ಮೊದಲಿಗೆ ನೀನ ತಾಯಿ ಪಟಕ ಸುತ್ಕೊಂಡ್ ಕೂತು ತಾಯಿ ನೀನೇ. ಯವ್ವ ತಾಯಿ ನೀನೇ, ದುರ್ಗಾ ಮಾತೆ ನೀನೇ. ನಾನು ಮೊದಲ ಒಂದ ಹಣ್ಣು ತಂದಾಗ ನೀ ಅದ ದಿವಸ ಬುದ್ಧಿ ಹೇಳಿದ್ರ ನಾ ತುಡುಗು ಮಾಡ್ತಿರ್ಲಿಲ್ಲ. ರೊಕ್ಕ ತಂದಾಗ ಬೈದ ಬುದ್ಧಿ ಹೇಳಿದ್ರು ನೀನು ನಾನು ಬಿಡ್ತಿದ್ದೆ. ಬಿಡ್ತಿದ್ದೆ. ಕರೆ ನೀ ಅವಾಗೂ ಸುಮ್ ಕೂತೆ, ಮನಿ ತುಂಬಿಕೊಂಡೆ. ಹೊಳ್ಳಿ ತಂದಂಗ ತಿಂದಿ. ಈಗ ಬಂದೈತಿ